ಮೀಟಿಂಗ್ ಹೋಗಿ ಅವರು ನಿಮ್ಮ ತೋಟನ ವೀಕ್ಷಣೆ ಮಾಡೋ ರೀತಿಯಲ್ಲಿ ಮಾಡ್ತಾರೆ ಸರ್. ಸರಿ ಸರ್. ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ಈಗ ಮೇಕ್ ಇನ್ ಇಂಡಿಯಾ ಅಂತ ಕೇಂದ್ರ ಸರ್ಕಾರ ಒಂದು ದೊಡ್ಡ ಯೋಜನೆಯನ್ನು ಜಾರಿಗೊಳಿಸಿದೆ. ಅದರ ಭಾಗವಾಗಿ ಅದಕ್ಕಿಂತ ಮುಂಚೆನೇ ಒಂದು ಸಾಕಷ್ಟು ಯೋಜನೆಗಳು ಸರ್ಕಾರದಿಂದ ಜಾರಿಯಲ್ಲಿತ್ತು. ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಒಂದು ತಾಳೆ ಬೆಳೆಯುವಂಥ ಯೋಜನೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಕೋಟ್ಯಾಂತರ ರೂಪಾಯಿನ ಇದುವರೆಗೂ ಖರ್ಚು ಮಾಡ್ಕೊಂಡು ಬಂದಿದೆ, ಈಗಲೂ ಮಾಡ್ತಿದೆ. ಆದರೆ ಇತ್ತೀಚೆಗೆ ಈ ತಾಳೆ ಬೆಳೆಗಾರರನ್ನು ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ಅದು ಯಾವ ರೀತಿ ಆಗಿದೆ, ಯಾವ ರೀತಿ ಸಮಸ್ಯೆ ಎದುರಿಸ್ತಿದ್ದಾರೆ ತಾಳೆ ಬೆಳೆಗಾರರು ಅನ್ನೋದನ್ನು ನಿಮ್ಮ ಮುಂದೆ ಒಂದು ಸಾಕ್ಷಿ ಸಮೇತ ಒಂದು ವರದಿಯನ್ನು ನೀಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಈ ಸಮಸ್ಯೆ ಎದುರಿಸ್ತಿರ್ತಕ್ಕಂಥ ರೈತರು ಜೊತೆಗೆ ಈ ಮಂಡ್ಯ ಜಿಲ್ಲಾ ಸಹಕಾರಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದಂಥ ಈರಣ್ಣ ಅವರು ನಮ್ಮ ಜೊತೆಲಿದ್ದಾರೆ. ಆ ಎಲ್ಲ ಸಮಸ್ಯೆಗಳನ್ನ ಅವರು ನಿಮ್ಮ ಮುಂದೆ ಬಿಚ್ಚಿಡ್ತಾರೆ. ಸರ್, ನಿಮಗೆ ಸ್ವಾಗತ. ತಮಗೂ ಸುಧಾ ಸ್ವಾಗತ. ಏನು ಸಮಸ್ಯೆ ಏನಾಗಿದೆ ಅಂತ? 20 ವರ್ಷ ₹1 ಲಾಭ ನೋಡಿಲ್ವಾ ಸರ್? ಏನು ಅಂದರೆ ಇವತ್ತಿನ ದಿವಸ ರೈತನಿಗೆ ಮತ್ತೆ ಅದ್ರ ಬಗ್ಗೆ ಕೊಡುವಲ್ಲ ಸರ್. ಕಾರಣವಾದರೂ ಇಷ್ಟೇ, ಈ ತಾಳೆ ಬೆಳೆಯನ್ನು ಹಾಕುವಾಗ ತಾಳೆ ಬೆಳೆ ಚಿನ್ನದ ಬೆಳೆ ಅಂತ ಹೇಳಿದ್ರು. ತಾಳೆ ಬೆಳೆ ಚಿನ್ನದ ಬೆಳೆ ಅಂತ ಹೇಳಿ ಆಗಿನ MD ಅವರಾದಂಥ ಮಹೇಶ್ ಅವರು ಭಾಳ ಪ್ರೋತ್ಸಾಹವನ್ನು ಕೊಟ್ಟರು ರೈತರಿಗೆ. ಇತ್ತೀಚೆಗೆ ಬಂದಂಥ ಯಾವ ಅಧಿಕಾರಿಯೂ ಸುಧಾ ಯಾವುದೇ ಒಂದು ಏನು ಹಿಂದೆ ಇದ್ರಲ್ಲ ಮಹೇಶ್ ಅವರು, ಅವರ ರೀತಿ ಕೆಲಸವನ್ನು ಒಬ್ಬರು ಸುಧಾ ಮಾಡಿಲ್ಲ. ಆ ಮಹೇಶ್ ಅವರು ಭಾಳ ರೈತರನ್ನು ಕರೆದು ಅವ್ರಿಗೆ ಹುರಿದುಂಬಿಸಿ ಅವರು ನಮ್ಮ ಏನು ಒಂದು ಈ ತಾಳೆ ಬೆಳೆ ಇದೆ, ಆ ಒಂದು ತಾಳೆ ಬೆಳೆಯ ಹತ್ತಿರ ಬಂದು ಇದರ ಸಮಸ್ಯೆಗಳಿವೇನಿವೆ, ಇದರ ಬಗ್ಗೆ ಏನಾದರೂ ಕಷ್ಟಗಳಿವೆಯಾ, ಇವೆಲ್ಲವನ್ನು ವಿಚಾರಿಸ್ತಿದ್ರು. ಆಗ ನಾವು ಅವ್ರಿಗೆ ಹೇಳ್ತಿದ್ದೋ, ಇಂಥ ತೊಂದರೆ ಇದೆ ಸರ್, ಇಂಥವ್ರ ಇವರ ವಿಜ್ಞಾನಿಗಳನ್ನ ಕರೆಸ್ಬೇಕು, ಪ್ರತಿಯೊಂದನ್ನು ಕೇಳ್ತಿದ್ದೋ. ಆಗ ಅವರು ಅದೇ ರೀತಿಯಾಗಿ ಕರೆಸಿ ನಮ್ಮ ರೈತರಿಗೆ ಬಹಳ ಸಹಕಾರವನ್ನು ಕೊಡ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಧಿಕಾರಿಗಳು ಯಾವುದೇ